ಮಲ್ಲಿಗೆಯಪುರ ಎಂಬ ಪುಟ್ಟ ಗ್ರಾಮ. ಅಲ್ಲಿನ ಶಾಲೆಯಲ್ಲಿ ಒಬ್ಬ ಮೇಷ್ಟ್ರು. ಈ ಮೇಷ್ಟ್ರನ್ನ ಕಂಡ್ರೆ ಇಡೀ ಊರೆಲ್ಲ ಭಯಪಡ್ತಾ ಇದ್ರು. ಯಾಕೆ ಅಂದರೆ ಈ ಮೇಷ್ಟ್ರಿಗೆ ಮೂಗಿನ ತುದಿಯಲ್ಲಿ ಕೋಪ, ಭಾಳ ಬೇಗ ಸಿಟ್ಟು ಮಾಡ್ಕೊಂಡ್ಬಿಡ್ತಾ ಇದ್ರು. ಆದರೆ ಆ ಕಠಿಣ ಮುಖದ ಹಿಂದೆ ಒಂದು ಕೋಮಲ ಮನಸ್ಸಿತ್ತು. ಮೇಷ್ಟ್ರಿಗೆ ಒಬ್ಬನೇ ಸಂತಾನ, ಮಗನೇ ಅವರ ಪುಟ್ಟ ಪ್ರಪಂಚ. ಮೇಷ್ಟ್ರಿಗೆ ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತಿದ್ದ ಆ ಮಗನಿಗಾಗಿ ಅವರು ಏನು ಬೇಕಾದರೂ ಮಾಡಲು ಸಿದ್ಧರಿದ್ದರು. ಆ ಮಗನಿಗೂ ಅಷ್ಟೇ, ಅಪ್ಪ ಅಂದರೆ ಪ್ರೀತಿನೋ ಪ್ರೀತಿ. ಶಾಲೆ ಮುಗಿಸಿ ಬರೋವರೆಗೂ ಮಗ ಬಾಗಿಲಲ್ಲಿ ಅಪ್ಪನಿಗಾಗಿ ಕಾಯ್ತಾ ಇದ್ದು. ಅಪ್ಪನ ಕೈತುತ್ತು ಇಲ್ಲದೆ ಯಾವತ್ತೂ ಊಟನೇ ಮಾಡಿರಲಿಲ್ಲ. ರಾತ್ರಿ ಮಲಗಬೇಕಾದ್ರೆ ಅಪ್ಪನ ಎದೆಯ ಮೇಲೆ ಮಲಗಿದರೆ ಮಾತ್ರ ಅವನಿಗೆ ನಿದ್ದೆ ಬರ್ತಾ ಇತ್ತು. ಎಷ್ಟೋ ವರ್ಷಗಳ ಕಾಲ ಮೇಷ್ಟ್ರು ಕಷ್ಟದ ಪ್ರತಿಫಲವಾಗಿ ಮಗನ ಆಸೆಯಂತೆ ಒಂದು ಹೊಸ ಕಾರನ್ನು ಖರೀದಿ ಮಾಡೋದು. ಈ ಕಾರು ಮೇಷ್ಟ್ರಿಗೆ ಕೇವಲ ವಾಹನವಾಗಿರಲಿಲ್ಲ, ಅವರು ಜೀವನದ ಸಾಧನೆಯ ಸಂಕೇತವಾಗಿತ್ತು. ಒಂದು ದಿನ ಮೇಷ್ಟ್ರು ಶಾಲೆ ಮುಗಿಸಿ ಮನೆಗೆ ಬಂದಾಗ ಭಾಳ ಕಷ್ಟಪಟ್ಟು ತಂದಿದ್ದ ಹೊಸ ಕಾರಿನ ಮೇಲೆ ಮಗು ಏನೋ ಗೀಚಿದ ರೀತಿ ಮೇಷ್ಟ್ರಿಗೆ ಕಂಡಿತು. ತನ್ನ ಪ್ರೀತಿಯಿಂದ ತಂದಿದ್ದ ಕಾರಿನ ಮೇಲೆ ಮಗ ಏನೋ ಗೀಚ್ತಾ ಇದ್ದಾನೆ ಅಂತ ಕೋಪಗೊಂಡು ಆ ಕ್ಷಣದಲ್ಲಿ ಆವೇಶದಲ್ಲಿ ಮಗುವಿನ ಕೈಗೆ ಬಲವಾಗಿ ಹೊಡೆದು ಬಿಟ್ರು. ಹೊಡೆತ ತಿಂದ ಮಗು ಬಿಕ್ಕಿ ಬಿಕ್ಕಿ ಅಳುತ್ತಾ ಹಾಗೆ ಮನೆಯ ಮೂಲೆಯೊಂದರಲ್ಲಿ ಮಲಗಿಬಿಡ್ತು. ರಾತ್ರಿ ಮೇಷ್ಟ್ರು ಕೋಪ ತಣ್ಣಗಾದ ಮೇಲೆ ಮಗುವಿನ ಹತ್ತಿರ ಹೋಗಿ ನೋಡಿದರೆ ಅವನ ಪುಟ್ಟ ಕೈಗಳು ಕೆಂಪಾಗಿದ್ದವು. ಅಷ್ಟೇ ಅಲ್ಲ, ಬ್ಯಾಟ್ರಿ ಒಂದು ಹಿಡ್ಕೊಂಡು ಮೇಷ್ಟ್ರು ಕಾರಿನ ಮೇಲೆ ಏನು ಬರೆದಿದ್ದಾನೆ ಅಂತ ನೋಡೋಕೆ ಹೋದರೆ ಆ ಮಗು ಏನು ಬರೆದಿದ್ದು ಗೊತ್ತೇ? ಅಪ್ಪ, ಐ ಲವ್ ಯು ಎಂದು ಅಸ್ಪಷ್ಟವಾಗಿ ಬರೆದಿತ್ತು. ಮೇಷ್ಟ್ರ ಕಣ್ಣಲ್ಲಿ ನೀರು ಕಟ್ಟಿತ್ತು. ಕೋಪದ ಕೈಗೊಂಬೆಯಾಗಿ ತಾನು ಎಂತಹ ತಪ್ಪು ಮಾಡಿಬಿಟ್ಟೆ ಅಂತ ಅರಿವಾಯಿತು. ಅಂದು ರಾತ್ರಿ ಆ ಮಗುವನ್ನು ಎದೆಗೆ ಹಪ್ಪಿಕೊಂಡು ಅವರು ಬಿಕ್ಕಿ ಬಿಕ್ಕಿ ಹತ್ತರು. ಅಪ್ಪನ ಸ್ಪರ್ಶ ಸಿಗುತ್ತಿದ್ದಂತೆ ಅರೆನಿದ್ರೆಯಲ್ಲಿದ್ದ ಮಗು ಅಪ್ಪನನ್ನು ಅಪ್ಪಿಕೊಂಡಿತು. ಇಷ್ಟು ದಿನ ಕೇವಲ ಅಪ್ಪನ ಪ್ರೀತಿ ವಾತ್ಸಲ್ಯದಲ್ಲಿ ಬೆಳೆದಂತಹ ಮಗುವಿಗೆ ಅಪ್ಪನ ಕರಾಳ ಕೋಪದ ಮುಖ ನೆನಪಾಗಿ ನಡುಗಲು ಪ್ರಾರಂಭ ಆಗಿತ್ತು. ಆಗ ಮೌನವಾಗಿ ಅಪ್ಪನ ಕಡೆ ನೋಡ್ತಾ ಮಗು ಕೇಳ್ತು, ಅಪ್ಪ, ನಾನು ಯಾವತ್ತೂ ಹೊಡಿಬೇಡ ಅಂತ. ಅಲ್ಲೊಂದು ದುಃಖದ ಧ್ವನಿ ಹೊರಬಂತು, ಇಲ್ಲ ಮಗು, ನಾನು ತಪ್ಪು ಮಾಡಿಬಿಟ್ಟೆ, ನಾನು ನಿನ್ನ ಮೇಲೆ ಯಾವತ್ತೂ ಕೈ ಮಾಡಲ್ಲ ಅಂತ ಅಪ್ಪ ಉತ್ತರಿಸ್ದ. ಅಪ್ಪನ ಪ್ರೀತಿ ಅಂದರೆ ಹೀಗೆ ಅಲ್ವೇ? ಕೋಪದ ಮಂಜು ಕರಗಿದಾಗ ಕಾಣುವುದು ಕೇವಲ ಮಮತೆಯ ಬೆಳಕು. ಅಪ್ಪ ಕೋಪದ ಹಿಂದಿನ ಮಹಾಪ್ರೀತಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಧ್ವನಿ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಖಂಡಿತವಾಗಿ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.